ಯಾರು ಬೇಕಾದ್ರೂ ಮುಖವಾಡಗಳನ್ನು ಹಾಕ್ಬೋದು. ನಿಮ್ಮ ಪ್ರಕಾರ ಯಾರು ಮುಖವಾಡ ಹಾಕಿದ್ದಾರೆ, ಹಾಕ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ತೆಗಿತಾ ಇದ್ದಾರೆ ಮುಖವಾಡನ ಅನ್ನೋದನ್ನು ಕಾಮೆಂಟ್ ಮಾಡಿ. ನಿನ್ನೆ ಎಪಿಸೋಡಲ್ಲಿ ಸೂರಜ್ ಅವರು ಎಲಿಮಿನೇಟ್ ಆಗಿದ್ದಾರೆ. ನಿನ್ನೆ ಎಪಿಸೋಡ್ ಹೇಗಿತ್ತು? ಇಷ್ಟ ಆಯಿತು? ನಿನ್ನೆ ಎಪಿಸೋಡು ಚೆನ್ನಾಗೇ ಇತ್ತು. ನಿನ್ನೆ ನಾಮಿನೇಷನಿಂದ ಸೇವ್ ಆಗಿರೋದು ಗಿಲ್ಲಿ, ಎಲಿಮಿನೇಷನಿಂದ ಸೇವ್ ಆಗಿರೋದು ಗಿಲ್ಲಿ, ಅಶ್ವಿನಿ, ರಘು ಅವರು 3 ಜನ ಸೇವ್ ಆಗಿದ್ದಾರೆ. ಸೂರಜ್ ಅವರು ಎಲಿಮಿನೇಟ್ ಆಗಿದ್ದಾರಲ್ವಾ? ಏನನ್ನಿಸ್ತು ನಿಮಗೆ? ಫಸ್ಟ್ ಸೇವ್ ಆಗಿರೋದು ಗಿಲ್ಲಿಯ ಕ್ಯಾಪ್ಟನ್ಸಿ ಈ ವಾರ ಎಲ್ಲ ನೋಡಬೇಕಲ್ವ, ಅದಕ್ಕೆ ಗಿಲ್ಲಿ ಸೇವ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಆವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಗಿಲ್ಲಿದು. ಇವತ್ತಿನ ಪ್ರಮೋ ನೋಡೋಕ್ಕೂ ಮುಂಚೆ ನಿಮಗೆ ಬಿಗ್ ಬಾಸಲ್ಲಿ ಯಾರು ಮುಖವಾಡ ಇನ್ನೂ ಹಾಕ್ತಾ ತೆಗಿತಾ ಇದ್ದಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಇವತ್ತಿನ ಪ್ರಮೋದಲ್ಲಿ ಗೊತ್ತಾಗುತ್ತೆ ಏನು ಕತೆ ಏನು ಅಂತ. ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ? ನಿಮ್ಮ ಪ್ರಕಾರ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ? ನಿನ್ನೆ ಧ್ರುವಂತು, ಸ್ಪಂದನ, ಅದು ಇದು ಅಂತ ಎಲ್ಲರೂ ಬರೆದಿದ್ರು, ಎಲ್ಲರೂ ವಿಡಿಯೋಗಳನ್ನು ಹಾಕಿದ್ರು. ನಿಜ ಅಂದ್ಕೊಂಡಿದ್ವಿ, ಆದರೆ ಎಲಿಮಿನೇಟ್ ಆಗಿರೋದೇ ಸೂರಜ್. ನಿನ್ನೆ ಸೂರಜ್ ಎಲಿಮಿನೇಟ್ ಆದ ತಕ್ಷಣ ರಕ್ಷಿತಾ ಮತ್ತು ರಾಶಿಕಾ ಇಬ್ಬರು ಕಣ್ಣೀರು ಹಾಕಿದ್ರು. ಯಾಕೆಂದರೆ ಜೊತೇಲಿ ಇದ್ರಲ್ವ ಇಷ್ಟು ದಿವಸನೂ. ಇವಾಗ ಎಲಿಮಿನೇಟ್ ಆಗಿರೋದು ಅವರಿಗೆಲ್ಲ ಬೇಜಾರಾಗಿರುತ್ತೆ. ಅದು ನಿಜ ತಾನೇ? ಇವತ್ತಿನ ಪ್ರಮೋ ನೋಡ್ಕೊಂಬರೋಣ ಒಂದ್ಸಲ. ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಿ ಕೊಡಿ ನಂಗೆ. 14ನೇ ವಾರದಲ್ಲಿದ್ದೀವಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀನಿ. ಪ್ರೀತಿಯಿಂದ ಈ ಮನೇಲಿ ರಘು ಅಣ್ಣ ಅಂತಾರೆ. ನನಗೂ ರಘು ಅಣ್ಣ ಅಂತ ಕರಿಬೇಕು ಅಂತ ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡ್ರು. ಶಾಕ್ ಆಗುತ್ತೆ ಕೆಲವೊಂದು. ಇದೇ ಕಣ್ಣು ಏನೇನೋ ನೋಡಿದೆ 90 ದಿನಗಳಲ್ಲಿ. ಇವತ್ತು ಏನು ನೋಡ್ತಾ ಇದೆ? ಆಶ್ಚರ್ಯ ಆಗೇ ಆಗುತ್ತಲ್ವ ಯಾರಿಗಾದ್ರೂ. ನೋಡೋಣ. ಇವತ್ತಿನ ಪ್ರಮೋದಲ್ಲಿ ಅನುಪಮಾ ಗೌಡ ಅವರು, ಆ್ಯಂಕರ್ ಅನುಪಮಾ ಗೌಡ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ. ಚೆನ್ನಾಗಿ ಆಡಿದರು ಅನುಪಮಾ ಗೌಡ ಅವರು ಆವಾಗಿನ ಬಿಗ್ ಬಾಸಲ್ಲಿ. ಇವತ್ತು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಸುದೀಪ್ ಅವ್ರು ಬರದೇ ಇರೋ ಕಾರಣ ಬೇರೆಯವರು ಬಂದುಬಿಟ್ಟು ಎಲಿಮಿನೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅನುಪಮಾ ಗೌಡ ಅವ್ರ ಜೊತೆ ಅಶ್ವಿನಿ ಗೌಡ ಅವರ ಒಂದು ಮಾತು ಶಾಕ್ ಆಯಿತು. ಯಾಕೆಂದರೆ ನಾಚಿ ನೀರಾಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಇದನ್ನೆಲ್ಲ ನೋಡ್ತಾ ಇದ್ದರೆ ಏನಾಗ್ಬೋದು ಬಿಗ್ ಬಾಸ್, ಏನು ಬೇಕಾದ್ರೆ ಆಗ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಇವತ್ತಿನ ಪ್ರಮೋ ನೋಡಿ, ಎಲ್ಲಾದರೂ ಸಿಕ್ಕಿದ್ರೆ ಪ್ರಮೋನ. ಅಶ್ವಿನಿ ಗೌಡ ಅವರಿಗೆ ರಘು ಅವರು ಇಷ್ಟ ಆಗಿಬಿಟ್ಟಿದ್ದಾರಂತೆ, ಅವರಿರೋ ರೀತಿ ನೋಡಿ. ಯಾಕೆಂದರೆ ಇವಾಗ ರಘು ಅವರು ಮಗು ಥರ ಕಾಣಿಸ್ತಾ ಇದ್ದಾರಂತೆ ಅಶ್ವಿನಿ ಗೌಡ ಅವರಿಗೆ. ಈ ವಾರ ಇವತ್ತು ಮಾತ್ರನಾ? ನಾಳೆಯಿಂದ ಏನಾಗ್ಬೋದು? ಇನ್ನೇನು ಒಂದು 20 ದಿವಸ ಇರ್ಬೋದಾ? 90 ದಿವಸ ಆಗಿದೆ ಇವತ್ತಿಗೆ. ಇನ್ನು 20 ದಿವಸದಲ್ಲಿ ಮುಖವಾಡ ಇರುತ್ತಾ, ಮುಖವಾಡ ಕಳ್ಚುತ್ತಾ? ನೋಡೋಣ. ಇದು ಮುಖವಾಡನ ರಿಯಲ್ಲ, ಏನು ಕತೆ ಅಂತ ನೋಡ್ತಾ ಇದ್ದರೆ ಇರಲಿ, ಇದು ಇರಬೇಕು ಬಿಗ್ ಬಾಸ್ ಅಲ್ಲಲ್ವಾ. ಸೇವ್ ಆಗಿರೋದ್ರಿಂದ, ಅವರಿಬ್ಬರು ಸೇವ್ ಆಗಿರೋದ್ರಿಂದ ಇವತ್ತು ಅಶ್ವಿನಿ ಗೌಡ ಮಾತುಗಳು ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಅಂದರೆ ಹೋದ ವಾರ ಫ್ಯಾಮಿಲಿ ಬಂದಿರೋದ್ರಿಂದ ಅಶ್ವಿನಿ ಗೌಡ ಅವ್ರ ಫ್ಯಾಮಿಲಿನೂ ನೋಡಿದಾರಲ್ವ. ಅಶ್ವಿನಿ ರಘು ಅವರ ವೈಫ್ ಅಂದರು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ, ಅದು ಇದು ಅಂತ. ಅದಕ್ಕೆ ಇವರು ಈ ಥರ ಒಂದು ಹೊಸ ಕಥೆನ ಸ್ಟಾರ್ಟ್ ಮಾಡಿದ್ದಾರೆ. ಏನು ಕತೆ ನೋಡೋಣ. ಇವತ್ತಿನ
ಫುಲ್ಲು. ಯಾಕೆಂದರೆ ಬಿಗ್ ಬಾಸಲ್ಲಿ ಈ ಪ್ರೊಮೋ ನಂಬಿ ಏನೂ ಮಾತಾಡೋಕ್ಕಾಗಲ್ಲ. ನಿನ್ನೆ ಎಲ್ಲರೂ ಪ್ರೊಮೋ ನೋಡಿಬಿಟ್ಟು ಎಲಿಮಿನೇಟ್ ಯಾರ್ಯಾರು ಆಗಿದ್ದಾರೆ ಅಂತ ನಂಬಿಬಿಟ್ಟಿದ್ರು, ಆದರೆ ಆಗಿರೋದೇ ಬೇರೆ ಅಲ್ಲಿ. ಅದಕ್ಕೆ ಇವತ್ತಿನ ಪ್ರೊಮೋ ಇಷ್ಟಿದೆ. ಅನುಪಮಾ ಗೌಡ ಅವರು ಮನೆ ಒಳಗೆ ಬಂದಿರೋದು. ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಏನು ಕತೆ ಅಂತ ನೋಡಬೇಕು. ಇನ್ನು ರಕ್ಷಿತಾ ಕೂಡ ಸೇವ್ ಆಗಿಲ್ಲ. ರಕ್ಷಿತಾ, ಮಾಳು ಮತ್ತು ರಾಶಿಕಾ, ಸ್ಪಂದನ, ಧ್ರುವಂತು ಇವರೆಲ್ಲ ಇದ್ದಾರೆ ನಾಮಿನೇಷನಲ್ಲಿ. ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೋ ನೋಡೋಣ. ಮತ್ತೆ ಸಿಗ್ತೀನಿ.